ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಆಮ್ಲ. ಎಲ್ರಿಗೂ ಗೊತ್ತಲ್ಲ, ಆಮ್ಲ ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು. ಅದನ್ನು ಮೆಡಿಷನ್ಗಳಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರೆ, ಇದೇ ಆಮ್ಲನ. ಹಾಗಾಗಿ ಆಮ್ಲನ ನಾವು ದಿನನಿತ್ಯದ ಲೈಫಲ್ಲಿ ನಾವು ಬಳಸಿದರೆ ನಮ್ಗೆ ಅದರಿಂದ ಎಷ್ಟೊಂದು ಬೆನಿಫಿಟ್ ಇದೆ, ಎಲ್ಲನೂ ನಾವು ತಿಳ್ಕೊಳ್ಳೋಣ. ಆಮ್ಲ ಎಲ್ರಿಗೂ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ನಲ್ಲಿಕಾಯಿ ಎಷ್ಟೋ ಸಿಟಿಗಳಲ್ಲಿ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ, ಅಥವಾ ನೋಡಿರ್ತಾರೆ. ಅಥವಾ ಈ ಬೆಟ್ಟದ ನೆಲ್ಲಿಕಾಯಿ ನ್ಯಾಚುರಲ್ ಆಗಿ ನಮಗೆ ಬೆಟ್ಟದಲ್ಲಿ ಸಿಗೋ ಈಗೆಲ್ಲ ಬರುತ್ತೆ ನೋಡಿ, ಇಷ್ಟು ದೊಡ್ಡದು, ಅವೆಲ್ಲ ಫಾರಮ್ ನೆಲ್ಲಿಕಾಯಿಗಳು. ಮೊದಲೆಲ್ಲ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಇಷ್ಟು ಚಿಕ್ಕದೇ, ಅಪ್ಪ ಹುಳಿ ಅಂದರೆ ಅಷ್ಟು ಹುಳಿ ಇರುತ್ತೆ ಅದು. ಇತ್ತೀಚೆಗೆ ಇನ್ನೊಂದು ಬಂದಿದೆ, ನಾವು ಅದಕ್ಕೆ ಮೈಸೂರು ನೆಲ್ಲಿಕಾಯಿ ಅಂತ ಹೇಳ್ತೀವಿ, ನೀವು ಅದಕ್ಕೆ ಏನು ಹೇಳ್ತೀರಾ ಅಂತ ಗೊತ್ತಿಲ್ಲ. ಚಿಕ್ಕದು ಎಲ್ಲೋ ಕಲರಲ್ಲಿ ಕುಂಬಳಕಾಯಿ ಆ ಶೇಪಲ್ಲಿ ಇರುತ್ತೆ, ಅದು ಕೂಡ ಇದೆ. ನಾವು ಅದಕ್ಕೆ ಮೈಸೂರು ನೆಲ್ಲಿಕಾಯಿ ಅಂತ ಹೇಳ್ತೀವಿ, ನೀವೇನು ಹೇಳ್ತೀರಾ ಅಂತ ಗೊತ್ತಿಲ್ಲ. ನೀವೇನು ಹೇಳ್ತೀರಾ ಅದನ್ನ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತು ನಮ್ಮ ಅಕ್ಕ ನನ್ನ ಮನೆಗೆ ಕರೆದ್ರು. ಅಕ್ಕನ ಮಗಳು ಭೂಮಿ ಅಂತೂ ಅರ್ಜೆಂಟಾಗಿ ಬನ್ನಿ ಅತ್ತಿಗೆ ಅಂತ ಫೋನ್ ಮಾಡಿ ಕರೆದ್ಲು. ಹೋಗಿ ನೋಡಿದ್ರೆ ಇಷ್ಟೊಂದು ನೆಲ್ಲಿಕಾಯಿ ತಂದು ಗುಡ್ಡೆ ಹಾಕ್ಕೊಂಡಿದ್ಲು. ಬನ್ನಿ ಅತ್ತಿಗೆ, ನಾನು ಇವತ್ತು ನಿಮ್ಗೊಂದು ವೆರೈಟಿ ಮಾಡಿ ತೋರಿಸ್ತೀನಿ, ಅದು ಹೆಲ್ತಿಗೆ ಕೂಡ ಎಷ್ಟೊಂದು ಬೆನಿಫಿಟ್ ಇದೆ, ಅದು ಎಷ್ಟು ನೀವು ಯೂಸ್ ಮಾಡಿದ್ರು ಕೂಡ ನಿಮ್ಗೆ ಅದು ಕಡಿಮೆನೇ, ಅಷ್ಟು ಹೆಲ್ತ್ ಬೆನಿಫಿಟ್ ಇರೋಂಥ ಒಂದು ಐಟಮ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಅಂತ. ಹಾಗಾಗಿ ನಾನು ಹೋಗಿದ್ದೆ. ಹೋಗೋಷ್ಟರಲ್ಲಿ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ಇನ್ನು ಪ್ರಿಪೇರ್ ಮಾಡೋದೊಂದು ಬಾಕಿ ಇತ್ತು ಅಷ್ಟೇ. ನೋಡಿ ಎಷ್ಟೊಂದು ಫ್ರೆಶ್ ಆಗಿದೆ ಅಲ್ಲ. ಅದ್ರ ಮಧ್ಯದಲ್ಲಿ ನಮ್ಮ ಭೂಮಿ ಸಾಕಿರೋವಂಥ ಒಂದು ಗಫಿ ಫಿಶ್ ಇತ್ತು, ಅದನ್ನು ನೋಡಿಕೊಂಡು ಅಕ್ಕ ಆಲ್ಬಾಯ್ ಮಾಡಿದರು, ಅದನ್ನು ತಿಂದ್ಕೊಂಡು ಒಂದು ಪೀಸ್ ತಿಂದೆ. ನನಗೆ ಸ್ವೀಟ್ ಸ್ವಲ್ಪ ಖುಷಿ ಆಗೋದಿಲ್ಲ, ಹಾಗಾಗಿ ಒಂದು ಪೀಸ್ ತಿಂದೆ. ನಾನು ಹೀಗೇ ಗುರಾಯಿಸಿದ್ರೆ ಏನು ಕೊಟ್ಟರು ತಿನ್ನಲ್ಲ ಅಂತ. ಅಲ್ಲಿಂದ ಓಕೆ ಐಟಮ್ ಪ್ರಿಪೇರ್ ಮಾಡೋಣ ಅಂತ ಬಂದು ಐಟಮ್ ಎಲ್ಲ ತೊಳೆಯೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಅದರಲ್ಲಿರೋಂಥ ಕಸ ನಾರು ಎಲ್ಲನೂ ತೆಗೆದು ಕ್ಲೀನ್ ಮಾಡಿ ಕೊನೆಗೆ ತೊಳೆಯೋಣ ಅಂದ್ಕೊಂಡು ಹೊರಟು. ಎಷ್ಟು ಫ್ರೆಶ್ ಆಗಿದೆ ನೋಡಿ, ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿದೆ ಅಂದರೆ 1.5 kg 100 ರೂಪಾಯಿ. ಲಾಸ್ ಏನಿಲ್ಲ, ಕೊಡ್ಬೋದು. ಯಾಕಂದರೆ ಅದರಲ್ಲಿ ಅಷ್ಟು ಒಂದು ಯೂಸ್ಫುಲ್ ಇರೋದ್ರಿಂದ ನಮಗೆ 100 ರೂಪಾಯಿ ದೊಡ್ಡ ವಿಶೇಷ ಅಲ್ಲ ಅಂತ ನನಗನ್ನಿಸ್ತು. ಬಟ್ ಇದರಲ್ಲಿ ಆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅದನ್ನು ತಿನ್ನೋದ್ರಿಂದನೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಅದು ನ್ಯಾಚುರಲ್ ಆಗಿ ಮರದಲ್ಲಿ ಇರುವಾಗಲೇ ಆ ರೀತಿ ಇರೋದ್ರಿಂದ ಅದು ಬೇಡ ಅಂದರೆ ಒಂದು ಚಾಕು ತೊಗೊಂಡು ಕೆರೆದ್ರೆ ಆಗುತ್ತಿಲ್ಲ, ಉಗುರಲ್ಲಿ ಜಸ್ಟ್ ನೀವು ಹೀಗೆ ಮಾಡಿದರೆ ಹೋಗ್ತದೆ. ಅಲ್ಲಿಂದ ಹೊರಗಡೆ ಬಂದರೆ ನಮ್ಮ ಭೂಮಿ ಒಂದು ಸೂಪರ್ ಆಗಿರೋಂಥ ಅಕ್ವೇರಿಯಂ ರೆಡಿ ಮಾಡಿದರು, ನಾರ್ಮಲಾಗಿ ನ್ಯಾಚುರಲಾಗಿ ಚೆನ್ನಾಗಿತ್ತು. ಅದರೊಳಗೆ ಒಂದಷ್ಟು ಗಫಿ ಫಿಶ್ಗಳು ಓಡಾಡ್ತಿದ್ದವು, ಮರಿಗಳು ಸಣ್ಣ ಸಣ್ಣದು, ಒಂಥರ ಚೆನ್ನಾಗಿತ್ತು, ನೋಡಲಿಕ್ಕೆ ಖುಷಿ ಆಗ್ತಿತ್ತು. ಅದನ್ನು ನೋಡಿಕೊಂಡು ಹಾಗೆ ಅವರೊಂದು ಬೋನ್ಸಾಯಿ ಗಿಡ ಬೆಳೆಸ್ಕೊಂಡಿದ್ರು. ಆ ಗಿಡ ನಾನು ನೋಡಿದೆ, ತುಂಬಾ ಚೆನ್ನಾಗಿತ್ತು. ಆ ಗಿಡ ಒಂದು ಟೈಮಲ್ಲಿ ಎಲ್ಲ ಎಲೆ ಉದುರೋಗಿ ಅಯ್ಯೋ ಅನ್ನಂಗಿತ್ತು. ಆಮೇಲೆ ಅದು ಹೇಗೋ ಮೇಂಟೈನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹೊರಗಡೆ ಇಟ್ಟರೆ ಹೀಗೆ ಧೂಳಾಯ್ತದೆ, ಅದಕ್ಕೆ ಮನೆಯೊಳಗೆ ಇಡಬೇಕು, ಅದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್. ಅಲ್ಲಿಂದ ನಮ್ಮ ಅಕ್ಕ ಅಂತೂ ಸೂಪರ್ ಆಗಿರೋ ಒಂದು ಕಾಫಿ ಕೊಟ್ಟರು, ಚೋಟ ಲೋಟದಲ್ಲಿ. ಲೋಟ ನೋಡಲಿಕ್ಕೆ ಖುಷಿ ಆಯ್ತು ನನಗೆ. ಈ ಕೆಲವೊಂದು ಕಡೆ ಕೇರಳದಲ್ಲಿ ಕಡಿಮೆ, ಆ್ಯಕ್ಚುಲಿ ಮಂಗಳೂರು ಕಡೆ ಎಲ್ಲ ಹೋದರೆ ಈ ಥರ ಚಿಕ್ಕ ಲೋಟದಲ್ಲಿ ಕೊಡ್ತಾರೆ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಗಳಲ್ಲೆಲ್ಲ ಈ ರೀತಿ ಲೋಟಗಳು ಸಿಗ್ತಿತ್ತು, ಈಗ ಕಾಣಕ್ಕೆ ಸಿಗೋದು ಕಡಿಮೆ. ಅಕ್ಕ ಕಾಫಿ ಕೊಟ್ಟರು, ಸೂಪರ್ ಆಗಿತ್ತು ಕಾಫಿ, ಸ್ಟ್ರಾಂಗಾಗಿ ಕಾಫಿ ಕುಡ್ಕೊಂಡು ಓಕೆ ಪ್ರಿಪೇರ್ ಮಾಡೋಣ ಅಂತ ಬಂದು. ಹಾಗೆ ನಮ್ಮ ಭೂಮಿ ಎಲ್ಲನೂ ವಾಶ್ ಮಾಡಿ ನೆಲ್ಲಿಕಾಯಿ ಎಲ್ಲ ನೀಟಾಗಿ ಒಂದೊಂದೂ ಕೂಡ ಕಸ ಇದೆಯಾ ಅಥವಾ ಡಸ್ಟ್ ಇದೆಯಾ ಹಾಳಾಗಿದೆಯಾ ಏನು ಅಂತ ಎಲ್ಲ ನೀಟಾಗಿ ನೋಡಿಕೊಂಡು ವಾಶ್ ಮಾಡಿದ್ರು. ವಾಶ್ ಮಾಡಿಕೊಂಡು ಒಂದು ಕುಕ್ಕೆ ವಾಶ್ ಮಾಡೋಷ್ಟರಲ್ಲಿ, ಒಂದು ಕುಕ್ಕೆ ಅಂದರೆ ಒಂದು ಸಣ್ಣ ಬೌಲೇ ಇದೆ ಆ್ಯಕ್ಚುಲಿ. ಸಣ್ಣ ಬೌಲ್ ಅಂದರೆ ತೀರಾ ಸಣ್ಣ ಬೌಲಲ್ಲ, 1.5 kg ಅಂದರೆ ಎಷ್ಟು ಬರುತ್ತೆ ನಿಮಗೆ ಗೊತ್ತಿರುತ್ತೆ ನೋಡಿ. ಅಷ್ಟನ್ನು ನೀಟಾಗಿ 1 by 1 ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀಟಾಗೆಲ್ಲ ವಾಶ್ ಮಾಡಿ ಅದನ್ನು ಪ್ರಿಪೇರ್ ಮಾಡೋಣ ಅಂತ ರೆಡಿ ಆದ ನಾವು. ಅಂತೂ ಇಂತೂ ತೊಳೆದು ಮುಗೀತು. ಅಲ್ಲಿಂದ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೆಲ್ಲಿಕಾಯಿ ಮರಗಳನ್ನು ಕಾಣಕ್ಕೆ ಸಿಗೋದು ಕೂಡ ತುಂಬಾ ಕಷ್ಟ. ನರ್ಸರಿಗಳಲ್ಲಿ ಸಿಗುತ್ತೆ, ಆಮೇಲೆ ರಿಸರ್ವ್ ಫಾರೆಸ್ಟ್ಗಳಲ್ಲಿ ಅವ್ರು ಹಾಕಿರ್ತಾರೆ. ಆಲ್ಮೋಸ್ಟು ಪಾರ್ಕ್ಗಳಲ್ಲಂತೂ ನೆಟ್ಟೇ ಇರ್ತಾರೆ, ಒಂದಾದರೂ ನೆಲ್ಲಿಕಾಯಿ ಮರ ಇದ್ದೇ ಇರುತ್ತೆ ಅದರಲ್ಲಿ. ಇನ್ನು ಮನೆಗಳಲ್ಲಂತೂ ತೀರಾ ಕಡಿಮೆ, ಎಲ್ಲೋ ಒಬ್ಬೊಬ್ರು ಹಾಕೊಂಡಿರ್ತಾರೆ. ಹಳೇ ಕಾಲದ ನಿಮ್ಮ ಅಜ್ಜ ಯಾರಾದ್ರೂ ಇದ್ದರೆ ಅವ್ರನ್ನ ಕೇಳಿ ನೋಡಿ, ನೆಲ್ಲಿಕಾಯಿ ಅದು ತಿಂದರೆ ಅದರಿಂದ ಉಪಯೋಗ ಏನು ಅಂತ ಅವರು ಡೀಟೇಲಾಗಿ ಹೇಳ್ತಾರೆ. ಅವರು ಅದನ್ನು ತುಂಬಾ ಉಪಯೋಗಿಸ್ತಾಯಿದ್ರು. ನಾವು ಕೂಡ ಚಿಕ್ಕದ್ರಲ್ಲಿ ತುಂಬ ತಿಂದಿದ್ದೀವಿ, ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ನೆನೆಸ್ಕೊಂಡ್ರೆ ಬಾಯಲ್ಲೆಲ್ಲ ನೀರು ಬರುತ್ತಲ್ಲ, ಅಷ್ಟು ಚೆಂದ ಅದು. ಆಮೇಲೆ ನೆಲ್ಲಿಕಾಯಿ ಹಾಗೆ ತಿಂದ್ಬಿಟ್ಟು ಅದಕ್ಕೆ ನಾವು ನೀರು ಕುಡಿದ್ರೆ ಉಂಟಲ್ಲ, ಬಾಯೆಲ್ಲ ಸ್ವೀಟ್ ಆಗ್ತದೆ, ಚೆಂದ ಆಗ್ತದೆ ಆಯಿತಾ.
ಒಂದು ಒಳಗಡೆಯಿಂದ ಒಂದು ಒಳ್ಳೆ ಮಡಿ ಬಟ್ಟೆ ತಂದು ನಮ್ಮ ಭೂಮಿ ಒಂದೊಂದೇ ನೆಲ್ಲಿಕಾಯಿನ ನೀಟಾಗಿ ಒರೆಸಿ ಇನ್ನೊಂದು ಜಾರಿಗೆ ಹಾಕ್ತಾಯಿದ್ರು. ಯಾಕಂದರೆ ಎಲ್ಲೂ ಏನೂ ಡಸ್ಟ್ ಇರಬಾರ್ದು. ಯಾಕಂದರೆ ಈ ರೀತಿ ನಾವು ಒರೆಸುವಾಗಲೇ ನಮ್ಗೆ ಅದೇನಾದ್ರು ಡ್ಯಾಮೇಜ್ ಆಗಿದೆಯಾ ಅಥವಾ ಏನಾಗಿದೆ ಅಂತ ಗೊತ್ತಾಗೋದು. ನೋಡಿ ಎಷ್ಟು ನೀಟಾಗಿದೆ, ಎಷ್ಟು ದೊಡ್ಡದಾಗಿದೆ, ಸೈಜಲ್ಲಿ ಕೂಡ ತುಂಬ ದೊಡ್ಡದಿದೆ. ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು, ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಅಂತ. ಬಟ್ ನನಗಿಂತ ಒಂದು ಸ್ಟೆಪ್ ಜಾಸ್ತಿ ಭೂಮಿಗೆ ಗೊತ್ತಿತ್ತು. ಏನಪ್ಪ ಇದು ಎಷ್ಟು ವರ್ಷದ್ರೂ ಮುಗಿತಾ ಇಲ್ಲ ಅಂತ ಅನ್ಕೋತಾ ಇದ್ದೀರಾ? ಆ್ಯಕ್ಚುಲಿ 1.5 kg ಇದೆ. ಒಂದೊಂದು ಪೀಸ್ ಲೆಕ್ಕ ಹಾಕಿದ್ರೂ ಕೂಡ ಅಷ್ಟೊಂದಿರುತ್ತೆ. ಅಷ್ಟನ್ನು ನೀಟಾಗಿ ಒರೆಸಿ ಇಡಬೇಕಲ್ಲ. ಸುಮ್ಮನೆ ಅದರಲ್ಲಿ ಸ್ವಲ್ಪ ಕೂಡ ನೀರಿನ ಪಸೆನೇ ಇರಬಾರ್ದು. ನಾವು ಉಪ್ಪಿಗೆ ಹಾಕ್ತೀವಿ ಇಲ್ಲ ಇನ್ನೇನೋ ಅದರಲ್ಲೊಂದು ಐಟಮ್ ಮಾಡ್ತೀವಿ ಅಂದರೆ ನೀರಿನ ಪಸೆ ಸ್ವಲ್ಪನೂ ಇರಬಾರ್ದು. ಹಾಗಾಗಿ 2 ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ತಾಯಿದ್ರು. ನೀರಿನ ಪಸೆ ಇದ್ದರೆ ನಾವು ಜಾಸ್ತಿ ದಿನ ಇಡಲಿಕ್ಕಾಗಲ್ಲ, ಅದು ಬೇಗ ಹಾಳಾಗುತ್ತೆ. ನೀರಿನ ಪಸೆಯಿಂದಾಗಿ ನಾವು ಏನೇ ಮಾಡಿದ್ರೂ ಕೂಡ ಅದು ಬೇಗ ಹಾಳಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಎಲ್ಲ ಒರೆಸಿ ಇಡ್ತಾಯಿದ್ದೀವಿ, ಬೇರೆ ಏನಿಲ್ಲ. ನಮ್ಮ ಈ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ, ಇದನ್ನು ನಾವು ಚಳಿಗಾಲದಲ್ಲಿ ತಿನ್ನೋದ್ರಿಂದ ನಮಗೆ ಶೀತ, ನೆಗಡಿ, ಕೆಮ್ಮು ಇಂಥ ಒಂದು ಸಮಸ್ಯೆಗಳು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ನೆಲ್ಲಿಕಾಯಿ ರಸನ ಜೇನು ಜೊತೆ ತೊಗೊಳೋದ್ರಿಂದ ಕೆಮ್ಮು ಕಡಿಮೆ ಆಗುತ್ತೆ. ಲಾಂಗ್ ಟೈಮ್ ಇರೋಂಥ ಕೆಮ್ಮುಗಳು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಕಣ್ಣಿನ ಸಮಸ್ಯೆ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗಂಟ ಮೇಯ್ನಾಗಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರೋದು ಕಣ್ಣಿನ ಸಮಸ್ಯೆ, ದೃಷ್ಟಿದೋಷ. ಈ ನೆಲ್ಲಿಕಾಯಿ ರಸನ ಅಥವಾ ನೆಲ್ಲಿಕಾಯಿನ ನಾವು ಡೈಲಿ ರೆಗ್ಯುಲರಾಗಿ ತೊಗೊಳ್ತಾ ಬಂದರೆ ನಿಧಾನಕ್ಕೆ ದೃಷ್ಟಿ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಬಾಡಿಲಿ ಈಗ ಜಿಮ್ಮಿಗೆ ಹೋಗ್ತಾರೆ, ಫ್ಯಾಟ್ ಕರಗಿಸ್ಬೇಕು ಅಂತಾರೆ, ಬಾಡಿ ಸ್ಲಿಮ್ ಮಾಡಬೇಕು ಅಂತಾರೆ, ಅಂಥವರು ಇದನ್ನು ಡೈಲಿ ಉಪಯೋಗಿಸೋದ್ರಿಂದ ಬಾಡಿಲಿರೋಂಥ ಬೊಜ್ಜು ಕೂಡ ಕರಗುತ್ತೆ. ಅಷ್ಟು ಯೂಸ್ಫುಲ್ ಆಗಿದೆ. ಅಂತೂ ಇಂತೂ ಎಲ್ಲ ನೆಲ್ಲಿಕಾಯಿಗಳನ್ನ ಒರೆಸಿ ಮುಗೀತು. ಕೊನೆಗೆ ಈಗ ಒಂದು ಚಾಕ್ ತೊಗೊಂಡು ಈ ರೀತಿ ಒಂದೊಂದು 2 ಮಾರ್ಕ್ ಮಾಡ್ತಾಯಿದ್ದು, ಗೆರೆ ಎಳೆದ ಹಾಗೆ ಮಾರ್ಕ್ ಮಾಡ್ತಾಯಿದ್ದು. ಈ ರೀತಿ ಮಾರ್ಕ್ ಮಾಡೋದ್ರಿಂದ ನಾವೀಗ ಅದನ್ನು ಉಪ್ಪಲ್ಲಿ ನೆನೆಸೋದು ಅಥವಾ ಏನೇ ಮಾಡಿದ್ರು ಕೂಡ, ಇಲ್ಲ ಮಸಾಲೆ ಹಾಕ್ತೀವಿ ಅಂದರೂ ಕೂಡ ಬೇಗನೆ ಉಪ್ಪಿನ ಅಂಶ ಆದರೆ ಉಪ್ಪಿನಂಶ ಬೇಗ ಎಳ್ಕೊಳ್ಳುತ್ತೆ, ಇಲ್ಲ ಮಸಾಲೆ ಹಾಕಿದರೆ ಖಾರ ಬೇಗ ಎಳ್ಕೊಳ್ಳುತ್ತೆ, ಒಳಗಡೆಗೆಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಇಳಿಯುತ್ತೆ. ಹಾಗಾಗಿ ಈ ರೀತಿ ಎಲ್ಲ ನೆಲ್ಲಿಕಾಯಿಗಳಿಗೂ ಒಂದೊಂದು 2 ಲೈನ್ಸ್ ಎಳ್ಕೋಬೇಕು. ಚಾಕಲ್ಲಿ ಈಗ ಜಸ್ಟ್ ಒಂದೊಂದು ಮಾರ್ಕ್ ಮಾಡಿ ಬಿಟ್ಟರು ಸಾಕು. ಅದು ಬೇಗನೆ ಅದರ ಅಂಶ ಏನಿದೆ ಅದನ್ನು ಬೇಗ ಎಳ್ಕೊಳ್ಳುತ್ತೆ ಒಳಗಡೆಗೆ. ತಿನ್ನುವಾಗ ಕೂಡ ಒಳಗಡೆ ನಮಗೆ ಸಪ್ಪೆ ಅನಿಸೋದು ಇನ್ನೇನೋ ಆ ರೀತಿ ಇರಲ್ಲ. ಒಳ್ಳೆ ಚೆಂದಾಗಿ ಉಪ್ಪಾದರೆ ಚೆಂದ ಇರ್ತದೆ. ಬಾಯಿಯಲ್ಲಿ ನೆಲ್ಲಿಕಾಯಿನ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ? ನೀವು ತಿಂದಿರ್ತೀರ, ನಿಮ್ಗೆ ಅದರ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಇರುತ್ತೆ. ನಾನು ಸಪ್ರೇಟಾಗಿ ಅದು ತಿನ್ನೋ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅನ್ನೋದು ಕೂಡ ನಿಮಗಿಲ್ಲ. ಬಟ್ ಇದರಲ್ಲಿರೋಂಥ ಎಷ್ಟೋ ಹೆಲ್ತ್ ಬೆನಿಫಿಟ್ಗಳು ಯಾರಿಗೂ ಗೊತ್ತಿಲ್ಲ. ಈವನ್ ನನಗೂ ಕೂಡ ಗೊತ್ತಿಲ್ಲ ಅಷ್ಟೊಂದು ಬೆನಿಫಿಟ್ಸ್ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. ಇದು ಸ್ಕಿನ್ನಿಂದ ಹಿಡಿದು, ಕಣ್ಣಿಂದ ಹಿಡಿದು, ಹೇರಿಂದ, ಬಾಡಿ ಇನ್ನರ್ ಬಾಡಿಲಿರೋಂಥ ಕೆಲವೊಂದು ಕಾಯಿಲೆಗಳಿಗೂ ಕೂಡ ಇದು ಮನೆಮದ್ದು ಅನ್ನೋದು ನನಗೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಗೊತ್ತು. ನಾನು ಸಂತೆಗೆ ಅಥವಾ ಎಲ್ಲರೂ ಕಂಡ್ರೆ ಶಾಪಿಗೆ, ವೆಜಿಟೇಬಲ್ ಶಾಪಿಗೆ ಎಲ್ಲರೂ ಹೋದರೂ ಕೂಡ ಎಲ್ಲರೂ ನೆಲ್ಲಿಕಾಯಿ ಇದ್ದರೆ ಕೇಳಿಬಿಟ್ಟು 1-2 ಎತ್ಕೊಂಡು ಬಿಡ್ತೀನಿ. ನನಗೆ ಉಪ್ಪು ಅಥವಾ ಖಾರ ಹಾಕ್ಕೊಂಡು ತಿನ್ನೋಕ್ಕಾದ್ರೂ ಇಷ್ಟ. ಕೆಲವೊಂದು ಸಲ ಹಾಗೆ ತಿನ್ನೋಕ್ಕೆ ಚೆಂದ. ಹಾಗೆ ತಿಂದು ನಾವು ನೀರು ಕುಡಿದ್ರೆ ಬಾಯಿ ನೋಡಿ ಚೆಂದ ಸ್ವೀಟ್ ಆಗ್ತದಲ್ಲ, ಆಗೊಂಥರ ಚೆಂದ ತಿನ್ನೋದು. ಆಮೇಲೆ ಸ್ವಲ್ಪ ನೀರು ಕುಡಿಯೋದು. ಚಿಕ್ಕದ್ರಲ್ಲಂತೂ ತುಂಬ ಇದನ್ನೇ ಮಾಡ್ತಿದ್ದೋ ಆಯಿತಾ. ಎಲ್ಲಿ ಕಂಡ್ರೂ ಅಮ್ಮ ಅಂತೂ ಎಲ್ಲ ಕಡೆಯಿಂದ ಎಲ್ಲಿ ನೆಲ್ಲಿಕಾಯಿ ಸಿಕ್ಕಿದ್ರು ತೋಟದಿಂದ ಎಲ್ಲ ತಂದು ಕೊಡ್ತಾಯಿದ್ರು. ನಾವಂತೂ ಕೊನೆಗೆ ಎಲ್ಲ ಒರೆಸಿ ಒಂದು ಗೆರೆಲ್ಲ ಎಳೆದು ರೆಡಿ ಮಾಡ್ದೋ. ಅಲ್ಲಿಂದ ಈಗ ನಮ್ಮ ನೆಕ್ಸ್ಟ್ ಪ್ರೊಸೀಜರಿಗೆ ಬಂದೋ. ಏನಂದರೆ ಇದನ್ನು ಈಗ ಉಪ್ಪಿಗೆ ಹಾಕಬೇಕು. ಉಪ್ಪಿಗೆ ಹಾಕೋದಂದರೆ ಸುಮ್ಮನೆ ತೊಗೊಂಡೋಗಿ ಒಂದು ಬಾಟ್ಲಲ್ಲಿ ಹಾಕಿ ಅದಕ್ಕೆ ಉಪ್ಪು ಹಾಕೋದಲ್ಲ. ಅದಕ್ಕೆ ಕೆಲವೊಂದು ಪ್ರೊಸೀಜರ್ ಇದೆ ನೋಡಿ. ಅದಕ್ಕೆ ನೀವು ಈ ರೀತಿ ಒಂದು ಸ್ಟೀಲ್ದು ಪಾತ್ರೆ ತಗೊಳ್ಳಿ. ಸ್ಟೀಲ್ ಪಾತ್ರೆನೇ ಆದಷ್ಟು ಉಪಯೋಗಿಸಿ. ಯಾಕಂದರೆ ಸಿಲ್ವರ್ ಪಾತ್ರೆಗಳಿಗಿಂತ ಸ್ಟೀಲ್ ಪಾತ್ರೆ ನಿಮಗೆ ತುಂಬಾ ಒಳ್ಳೆಯದು. ಹೀಗೆ ತಜ್ಞರು ಹೇಳೋ ಪ್ರಕಾರ ಸಿಲ್ವರ್ ಪಾತ್ರೆಗಳನ್ನು ಆದಷ್ಟು ಅಡುಗೆಯಲ್ಲಿ ಬಳಸಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಅದನ್ನು ನಾವು ಹೀಟ್ ಮಾಡುವಾಗ ಅಥವಾ ಅದರಲ್ಲಿ ಏನೋ ಒಂದು ನಾವು ಕುಕ್ ಮಾಡುವಾಗ ಅದರಲ್ಲಿರೋಂಥ ಕೆಲವೊಂದು ಕೆಮಿಕಲ್ ಅಂಶಗಳು ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ನೆಲ್ಲಿಕಾಯಿಗೆ 1.5 kg ನೆಲ್ಲಿಕಾಯಿಗೆ 1.5 ಲೀಟ್ರ್ ನೀರು ಹಾಕ್ಕೊಂಡಿದ್ದೀವಿ ನಾವು. ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ. ಆ ನೀರಿಗೆ ಒಂದು 4-5 ಸ್ಪೂನ್ ಉಪ್ಪು ಹಾಕಿದ್ದೀವಿ ನಾವು. ಪುಡಿ ಉಪ್ಪನ್ನು ಯೂಸ್ ಮಾಡಿದ್ದೀವಿ. ನಿಮ್ಮ ಹತ್ರ ರಾಕ್ ಉಪ್ಪು ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಬ್ರೌನ್ ಕಲರಲ್ಲೊಂದು ಬ್ರೌನ್ ಸಾಲ್ಟ್ ಅಂತ ಬರುತ್ತೆ ಗೊತ್ತಾ, ಅದು ತುಂಬ ರೇರ್ ಸಿಗೋದು. ಅದು ಸಿಕ್ಕಿದ್ರೆ ಅದನ್ನು ನೀವು ಯೂಸ್ ಮಾಡಬಹುದು. ಚೆಂದ ಹೀಗೆ ಒಮ್ಮೆ ಸ್ಪೂನಲ್ಲಿ ತಿರುಗಿಸಿಬಿಡಿ. ನೋಡಿ ಹೇಗೆ ಟ್ರಾನ್ಸ್ಪರೆಂಟ್ ಆಗ್ತದೆ, ಉಪ್ಪೆಲ್ಲ ಕರಗಿ ಟ್ರಾನ್ಸ್ಪರೆಂಟ್ ಆಗ್ತದೆ. ಆ್ಯಕ್ಚುಲಿ ನಮಗೆ ಇನ್ನೂ ಉಪ್ಪು ಬೇಕು ಅಂತ ಅನಿಸ್ತು ಟೇಸ್ಟ್ ಮಾಡಿ ನೋಡಿದಾಗ. ಹಾಗಾಗಿ ನಾವು ಇನ್ನೊಂಚೂರು ಉಪ್ಪು ಹಾಕಿದೋ, ಅದಕ್ಕೆ ಇನ್ನೊಂದು 2-3 ಸ್ಪೂನ್ ಎಕ್ಸ್ಟ್ರಾ ಹಾಕಿದೋ. ಇರಲಿ ನೋಡೋಣ, ಈಗ ಉಪ್ಪು ಹಿಡಿದ್ರೆ ಒಳ್ಳೆ ಟೇಸ್ಟ್ ಇರ್ತದಲ್ಲ ಅಂತ. ಓಕೆ, ಈಗ ಇನ್ನೊಮ್ಮೆ ಹೀಗೆ ಕೈ ಆಡಿಸಿದ್ರೆ ನೋಡಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ನೀರು ನಿಧಾನಕ್ಕೆ ಬಬಲ್ಸ್ ಬರ್ತಾಯಿದೆ. ಇನ್ನೂ ಕರೆಕ್ಟಾಗಿ ಕುದಿಲಿಕ್ಕೆ ಶುರುವಾಗಿಲ್ಲ. ಈಗ 2 ನಿಮಿಷ ಬಿಟ್ಟರೆ ನೋಡಿ ನೀರು ಈ ರೀತಿ ಚೆಂದ ಕುದಿಯುವಾಗ ಏನು ಮಾಡಿ ಗೊತ್ತಾ,
ಫ್ಲೇಮ್ ಗ್ಯಾಸನ್ನು ಕಡಿಮೆ ಮಾಡಿ. ಚೆಂದ ಕುದ್ದು ಬಂದ ಮೇಲೆ ನೀವು ಗ್ಯಾಸನ್ನು ನಿಧಾನಕ್ಕೆ ಕಡಿಮೆ ಮಾಡಿದರೆ 1-2 ನಿಮಿಷ ಹಾಗೆ ಬಿಟ್ಟರೆ ಆಯ್ತು, ಅದು ನಿಧಾನಕ್ಕೆ ಕುದೀತಾ ಇರುತ್ತೆ. ಈಗ ಒಮ್ಮೆ ಟೇಸ್ಟ್ ಬೇಕಿದ್ರೆ ನೋಡಿ, ಉಪ್ಪು ಕಡಿಮೆ ಇದೆಯಾ ಅಥವಾ ಕರೆಕ್ಟಾಗಿದೆಯಾ, ಇನ್ನೊಂಚೂರು ಉಪ್ಪೇನಾದ್ರು ಬೇಕಾ ಅಂತ ನೋಡಿಬಿಟ್ಟು ನೀವೇನು ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಏನು ನೆಲ್ಲಿಕಾಯಿ ಇದೆ ಅದನ್ನು ನೀವು ಒಂದೊಂದೇ ಹಾಕಿ. ಯಾಕಂದರೆ ಕುದ್ದು ನಿಂತಿರೋಂಥ ನೀರು ನೀವು ದಬ ಅಂತ ಸುರಿತೀನಿ ಅಂದರೆ ಮುಖ ಎಲ್ಲ ಸುಟ್ಟೋಗುತ್ತೆ, ಇಲ್ಲ ಕೈ ಕಾಲ ಮೇಲೆಲ್ಲ ನೀರು ಹಾರಿಬಿಡುತ್ತೆ. ಹಾಗಾಗಿ ಒಂದೊಂದೇ ನೆಲ್ಲಿಕಾಯಿಗಳನ್ನ ನೀವು ನಿಧಾನಕ್ಕೆ ಹಾಕಿ. ಒಂದೇ ಸಲ ಏನೋ ಅರ್ಜೆಂಟು ಇನ್ನೊಂದು ಮತ್ತೊಂದು ಅಂತ ಮಾಡ್ಕೊಂಡು ಎಡವಟ್ಟು ಮಾಡ್ಕೋಬೇಡಿ. ಆದಷ್ಟು ನಿಧಾನಕ್ಕೆ ಒಂದೊಂದೇ ನೆಲ್ಲಿಕಾಯಿಗಳನ್ನ ಹಾಕಿ. ನಾವು ಹಾಗೆಯೇ ಹುಷಾರಾಗಿ ಒಂದೊಂದೇ ನೆಲ್ಲಿಕಾಯಿಗಳನ್ನೆಲ್ಲ ಹಾಕ್ದು. ಏನಪ್ಪ ಕುಕ್ಕಿಂಗ್ ವಿಡಿಯೋ ಹಾಕೋಕ್ಕೆ ಶುರು ಮಾಡಿದ್ದಾರೆ ಅಂತ ಏನಾರು ಅಂದ್ಕೊಂಡ್ರೆ ಖಂಡಿತ ಆ ರೀತಿ ಇಲ್ಲ. ನಾನು ಯಾವುದು ಕೆಲವೊಂದು ಉಪಯೋಗ ಇರೋಂಥ ಅಥವಾ ಅದರಿಂದ ನಮಗೆ ಬಾಡಿಗೆ ಏನಾದರೂ ಒಂದು ಹೆಲ್ತ್ ಬೆನಿಫಿಟ್ ಇರೋಂಥ ಕೆಲವೊಂದು ವಿಷಯಗಳನ್ನು ಮಾತ್ರ ಹೇಳ್ತೀನಿ. ಕುಕ್ಕಿಂಗ್ದು ವಿಡಿಯೋ ಹಾಕ್ತೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತೀರಾ ಕಡಿಮೆ. ಯಾಕಂದರೆ ನನಗೆ ಕುಕ್ಕಿಂಗ್ ಕೈಯಾಡಿಸಿ ಮುಗೀತು. ಈಗ ಅದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿದ್ದೀವಿ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದಷ್ಟು ಹೊತ್ತು ಇದನ್ನು ನಿಧಾನಕ್ಕೆ ಬಿಡೋಣ. ಯಾಕೆ ಅಂದರೆ ಇದು ತಣ್ಣಗಾಗಲಿ ಅಂತ. ತಣ್ಣಗಾಗಬೇಕು ಒಂದು 5-10 ನಿಮಿಷ, ಇಲ್ಲ 1/4 ಗಂಟೆ 1 ಗಂಟೆ, ಯಾಕಂದರೆ ಚೆಂದ ಕುದ್ದಿರೋಂಥ ನೀರಲ್ಲ. ಓಕೆ ನೋಡಿ, ಈಗ ನಾವು ಗಾಜಿನ ಬಾಟ್ಲೆಲ್ಲ ನೀಟಾಗಿ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆದಷ್ಟು ಪ್ಲಾಸ್ಟಿಕ್ ಬಾಟ್ಲುಗಳಿಗೆ ಹಾಕಬೇಡಿ, ಹೆಚ್ಚಿನದಾಗಿ ಗಾಜಿನ ಬಾಟ್ಲುಗಳನ್ನ ಬಳಸಿ. ಆಮೇಲೆ ಇದನ್ನು ಸ್ಟೀಲ್ ಬಾಕ್ಸ್ಗಳಿರುತ್ತೆ, ನಮ್ಮನೆ ಏನೋ ಡಬ್ಬಿ ಇದೆ ಅದಕ್ಕೆ ಹಾಕ್ತೀನಿ ಅಂತೆಲ್ಲ ಮಾಡಬೇಡಿ. ಆದಷ್ಟು ಗಾಜಿನ ಬಾಟ್ಲುಗಳಿಗೆ ಹಾಕಿ. ನಾವು ಒಂದೊಂದೇ ಹಾಕೋಕ್ಕೆ ಶುರು ಮಾಡೋದು, ಅದು ಇವತ್ತು ಮುಗಿಯೋದಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ನಮ್ಮ ಭೂಮಿ ಎಲ್ಲ ಒಟ್ಟಿಗೆ ಸುರಿದು ಬಿಟ್ರು ಒಮ್ಮೆಲೆ. ಇದಕ್ಕೆ ನೀವು ಇದ್ರ ಕಾಂಬಿನೇಷನ್ಗೆ ಜೊತೆಗೆ ನಿಮಗೆ ಬೇಕಾದ್ರೆ ನೀವು ತುರ್ಕು ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತ ಏನು ಹೇಳ್ತೀವಿ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಅದು ಸಿಗಲಿಲ್ಲ ಅಂದರೆ ನೀವು ನಾರ್ಮಲ್ ಆಗಿರೋಂಥ ಹಸಿಮೆಣಸನ್ನು ಹಾಕ್ಕೋಬೋದು, ಜೊತೆಗೆ ಕ್ಯಾರೆಟ್ಗಳು ಹಾಕ್ಕೋಬೋದು. ಇಲ್ಲ ನಿಮ್ಮ ಹತ್ರ ಬೇರೆ ಏನಾರು ಅಡಿಷ್ನಲ್ ಫ್ರೂಟ್ಸ್ ಇದೆ, ಮ್ಯಾಂಗೋ ಇದೆ, ಪೈನಾಪಲ್ ಇದೆ, ಏನಿದ್ರೂ ನೀವು ಜೊತೆಗೆ ಹಾಕ್ಕೋಬೋದು. ಯಾಕಂದರೆ ಇದು ಕೇರಳ ಕಡೆ ಹೋಗುವಾಗ ನೋಡಿ, ಅವರು ಯಾವ ಒಂದು ಐಟಮ್ ಕೂಡ ಬಿಡಲ್ಲ, ಎಲ್ಲ ಐಟಮನ್ನು ಕೂಡ ಈ ರೀತಿ ಉಪ್ಪಿಗೆ ಹಾಕಿರ್ತಾರೆ. ಅವರು ಊಟದ ಜೊತೆಗೆ ಯಾವಾಗಲೂ ಉಪಯೋಗಿಸ್ತಾರೆ. ನಮ್ಮವರು ಎಲ್ಲರೂ ಟ್ರಿಪ್ ಹೋಗುವಾಗ ಅಲ್ಲಿ ಇಲ್ಲಿ ರೋಡ್ ಸೈಡಲ್ಲಿ ಕಂಡ್ರೆ ಮಾತ್ರ ನಾವು ತಿಂತೀವಿ. ಮೈಸೂರಿಗೆ ಹೋಗುವಾಗ ಸಿಗುತ್ತೆ. ಆಲ್ಮೋಸ್ಟ್ ಕೇರಳ ಹೈಯೆಸ್ಟ್. ಓಕೆ ಗಾಯ್ಸ್, ಇವತ್ತು ನಾನು ಹಾಕಿರೋಂಥ ಕಂಟೆಂಟ್ನಲ್ಲಿ ನಿಮಗೇನಾದ್ರು 1% ಅಷ್ಟು ಕೂಡ ಉಪಯೋಗ ಇದೆ ಅಂದರೆ ಅದು ನನಗೆ ಸಮಾಧಾನ. ನಾನು ವೀಡಿಯೋ ಹಾಕಿದ್ದಕ್ಕೂ ಕೂಡ ಸಾರ್ಥಕ ಅಂತ ಅನ್ಕೋತೀನಿ. ಯಾರು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.